ಹಲೋ ನಮಸ್ಕಾರ. ಶಿವಣ್ಣನಿಗೆ ಫೈಟ್ ಕೊಡ್ತಾರಾ ಉಪೇಂದ್ರ? ಹಾಗೆ ಯಶ್ ಅವರ ಹೊಸ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಹೊಸ ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡ ನಟ ವಿರಾಟ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಈ ವರ್ಷ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರಾಯಲ್ ಎನ್ನುವ ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಟೀಸರ್ ಟ್ರೈಲರ್ ಕೂಡ ಚಿತ್ರತಂಡದ ಕಡೆಯಿಂದ ರಿಲೀಸ್ ಕೂಡ ಆಗ್ತಾ ಇದೆ. ದಿನಕರ್ ತೂಗುದೀಪ್ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾವು ನಾಳೆ ಕರ್ನಾಟಕದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾವು ದೊಡ್ಡ ಮಟ್ಟಿನಲ್ಲಿ ಮಾತ್ರ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಆದರೆ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಮೊದಲ ಶೋಗಳಿಂದ ಪಡೆದುಕೊಂಡರೆ ಸಿನಿಮಾವು ನಾಳೆ ಒಂದೊಳ್ಳೆ ಕಳಿಕೆಯನ್ನು ಕೂಡ ಮಾಡುವ ಚಾನ್ಸಸ್ ಇದೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದ ಸಿನಿಮಾದ ಹಾಡುಗಳು ದೊಡ್ಡ ಸದ್ದನ್ನೇ ಮಾಡಿತ್ತು. ಸಿನಿಮಾದ ಟ್ರೈಲರ್ ಅನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿಲ್ಲ. ಡೈರೆಕ್ಟ್ ಆಗಿ ಹಾಡುಗಳನ್ನು ರಿಲೀಸ್ ಮಾಡಿ ಸಿನಿಮಾ ತಂಡವು ಥಿಯೇಟರ್ಗೆ ನಾಳೆ ರಿಲೀಸ್ ಮಾಡ್ತಿದ್ದಾರೆ. ಕೆವಿನ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ. ಕೆವಿನ್ ಪ್ರೊಡಕ್ಷನ್ಸ್ ಅವರು ನಾಳೆ ವಿತರಣೆ ಮಾಡ್ತಾ ಇರುವ ಮತ್ತೊಂದು ಚಿತ್ರವಾಗಿದೆ ತಮಿಳು ನಟ ಚಿಯಾನ್ ವಿಕ್ರಮ್ ಅಭಿನಯದ ತಂಗಳಾನ್ ಎನ್ನುವ ಸಿನಿಮಾ. ಮೊದಲಿಗೆ ಸಿನಿಮಾದ ಮೇಲೆ ಹೈಪ್ ಇತ್ತು, ಆ ಬಳಿಕ ಸಿನಿಮಾದ ಹೈಪ್ ಕಡಿಮೆಯಾಗ್ತಾ ಬಂದಿದ್ದು ಚಿತ್ರವು ನಾಳೆ ಕರ್ನಾಟಕದಾದ್ಯಂತ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟ್ರೈಲರ್ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದೆ. ಈ ಸಿನಿಮಾವು ನೈಜ ಕೆಜಿಎಫ್ ಅನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿರುವ ಸಿನಿಮಾ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ. ಕನ್ನಡದಿಂದ ನಾಳೆ ಗೌರಿ ಎನ್ನುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಮರ್ಜಿತ್ ಲಂಕೇಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಮೊದಲ ಕನ್ನಡ ಸಿನಿಮಾ ಕೂಡ ಇದಾಗಿದೆ. ಈ ಸಿನಿಮಾವನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ದು ಟ್ರೈಲರ್ ಅಷ್ಟೊಂದು ದೊಡ್ಡ ರೆಸ್ಪಾನ್ಸ್ ಅನ್ನಂತೂ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ. ಲೈಗರ್ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ನಿರ್ದೇಶಕ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಡಬಲ್ ಸ್ಮಾರ್ಟ್ ಎನ್ನುವ ಸಿನಿಮಾ ಕೂಡ ನಾಳೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾವು ಸ್ಮಾರ್ಟ್ ಶಂಕರ್ ಎನ್ನುವ ಸಿನಿಮಾದ ಸೀಕ್ವೆಲ್ ಚಿತ್ರವಾಗಿದೆ. ರಾಮ್ ಪೋತಿನೇನಿ ಸಂಜಯ್ ದತ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ನಾಳೆ ಈ ಸಿನಿಮಾವು ಕರ್ನಾಟಕದಾದ್ಯಂತ ಸ್ವಾಗತ್ ಎಂಟರ್ಪ್ರೈಸಸ್ ಅವರು ವಿತರಣೆ ಕೂಡ ಮಾಡ್ತಿದ್ದಾರೆ. ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇವತ್ತು ರಾತ್ರಿ 12 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ KRG ಸ್ಟುಡಿಯೋಸ್ ಅವರು ವಿತರಣೆ ಮಾಡ್ತಾ ಇದ್ದು ಈ ಸಿನಿಮಾವು ಈ ಆಗಸ್ಟ್ ತಿಂಗಳಿನಲ್ಲೇ ರಿಲೀಸ್ ಆಗಲಿದೆ. ಉಪೇಂದ್ರ ಅವರ ಬಹುನಿರೀಕ್ಷೆಯ UI ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಅನ್ನು ಚಿತ್ರತಂಡವು ಇದೀಗ ಕೊಟ್ಟಿದ್ದಾರೆ. ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈ ಬರುವ ಆಗಸ್ಟ್ 16ಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಅಂದರೆ ನಾಳಿದ್ದು ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಬರ್ತಾ ಇದೆ. ಸದ್ಯಕ್ಕೆ ದೊರಕಿರುವ ಮಾಹಿತಿಗಳ ಪ್ರಕಾರ ಸಿನಿಮಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿವೆ. ಸೆಪ್ಟೆಂಬರ್ ತಿಂಗಳಲ್ಲದೆ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಪ್ರಯುಕ್ತ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ. ಆದ್ದರಿಂದಲೇ ಅಕ್ಟೋಬರ್ ತಿಂಗಳಿನಲ್ಲಿ ಈ ಚಿತ್ರವು ರಿಲೀಸ್ ಆಗುವ ಚಾನ್ಸಸ್ ಇಲ್ಲ. ಇದೀಗ ಅದಕ್ಕಿಂತಲೂ ಮೊದಲು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುತ್ತಾ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ. ಈಗಾಗಲೇ ಶಿವಣ್ಣನವರ ಭೈರತಿ ರಣಗಲ್ ಎನ್ನುವ ಸಿನಿಮಾವನ್ನು ಸೆಪ್ಟೆಂಬರ್ 19ಕ್ಕೆ ಅಥವಾ 27ಕ್ಕೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ದಸರಾ, ಗಾಂಧಿ ಜಯಂತಿ ಸೇರಿದ ಎಲ್ಲ ರಜಾ ದಿನಗಳನ್ನು ಟಾರ್ಗೆಟ್ ಅನ್ನು ಮಾಡಿಟ್ಟುಕೊಂಡು ಉಪೇಂದ್ರ ಅವರು UI ಎನ್ನುವ ಚಿತ್ರವನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾವು ಸೆಪ್ಟೆಂಬರ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ ಇದ್ದು ಸಿನಿಮಾವು ಎಲ್ಲಾದರೂ ನಾಳಿದ್ದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡುವ ವೇಳೆಗೆ ಶಿವಣ್ಣನವರ ಭೈರತಿ ರಣಗಲ್ ಎನ್ನುವ ಸಿನಿಮಾದೊಂದಿಗೆ ಕ್ಲಾಶ್ ನಡೆಯುತ್ತಾ ಎನ್ನುವ ಸಂಶಯ ನಿಮಗೆ ಉಂಟಾಗಬಹುದು. ಆದರೆ ಎಲ್ಲಾದರೂ ಸಿನಿಮಾವನ್ನು ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ಶಿವಣ್ಣನವರ ಭೈರತಿ ರಣಗಲ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಮತ್ತೆ ಮುಂದೂಡುವ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಭೈರತಿ ರಣಗಲ್ ಎನ್ನುವ ಸಿನಿಮಾವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಎಲ್ಲದಕ್ಕೂ ನಾಳಿದ್ದು ಸಿನಿಮಾ ತಂಡದ ಕಡೆಯಿಂದ ಅಧಿಕೃತವಾದ ಅನೌನ್ಸ್ಮೆಂಟ್ಗಾಗಿ ಕಾದು ನೋಡುವ. ಇನ್ನು ಶಿವಣ್ಣನವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ 131ನೇ ಸಿನಿಮಾವನ್ನು ಕಾರ್ತಿಕ್ ಅದ್ವೈತ್ ಅವರು ನಿರ್ದೇಶನ ಮಾಡಲಿದ್ದು ಸಿನಿಮಾವು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಈ ಬಾರಿ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಮ್ಮ ನವೀನ್ ಶಂಕರ್ ಕೂಡ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಮುಹೂರ್ತ ನಾಳಿದ್ದು ಆಗಸ್ಟ್ 16ಕ್ಕೆ ನಡೀತಾ ಇದೆ. ಆ ಬಳಿಕ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದ್ದು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ತಾ ಇದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದಲ್ಲಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ಮೊನ್ನೆಯಿಂದ ಆರಂಭಗೊಂಡಿದ್ದು ಸಿನಿಮಾದಲ್ಲಿ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಇದೀಗ ಈ ಸಿನಿಮಾದಲ್ಲಿ ಅಕ್ಷಯ್ ಒಬೆರಾಯ್ ಎನ್ನುವ ಅಮೆರಿಕನ್ ಹಾಗೆ ಬಾಲಿವುಡ್ ನಟ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಕ್ಷಯ್ ಒಬೆರಾಯ್ ಅವರು ಇದೀಗ ಸಿನಿಮಾದ ಸೆಟ್ಗೂ ಕೂಡ ಜಾಯ್ನ್ ಆಗಿದ್ದು ಇತ್ತೀಚೆಗೆ ಹೃತಿಕ್ ರೋಷನ್ ಅವರ ಫೈಟರ್ ಎನ್ನುವ ಸಿನಿಮಾದಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ರು ಈ ಅಕ್ಷಯ್ ಒಬೆರಾಯ್. ಇನ್ನು ಹೊಸದಾಗಿ ಪವನ್ ಕಲ್ಯಾಣ್ ಅವರ ಸಿನಿಮಾವು ರಿಲೀಸ್ ಆಗ್ತಾ ಇದೆ. ಈ ಬರುವ ಸೆಪ್ಟೆಂಬರ್ 2ಕ್ಕೆ ಗಬ್ಬರ್ ಸಿಂಗ್ ಎನ್ನುವ ಅವರ ಹಿಟ್ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ.
ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಸಿನಿಮಾ ಕ್ರೆಡಿಟ್ ಕುಮಾರ ಚಿತ್ರದ ಮುಹೂರ್ತ ಇದೀಗ ನಡೆದಿದ್ದು ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಆರಂಭಗೊಂಡಿದೆ. ಸಿನಿಮಾದ ಪೋಸ್ಟರ್ಗಳೆಲ್ಲವೂ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಸೃಜನ್ ಲೋಕೇಶ್ ನಿರ್ದೇಶನ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ GST ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾ ಟೀಸರ್ ಅಥವಾ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಇನ್ನು ನಾಳೆ ಬಾಲಿವುಡ್ನಿಂದ ಸ್ತ್ರೀ ಸಿನಿಮಾದ 2ನೇ ಭಾಗ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ದಾಖಲೆ ರಿಲೀಸ್ ನಾಳೆ ಸಿನಿಮಾವು ಮಾಡ್ತಾ ಇರುವುದು ಕನ್ಫರ್ಮ್ ಆಗಿದ್ದು, ಈ ವರ್ಷ ಬಾಲಿವುಡ್ನಲ್ಲಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಂಡಿರುವ ಸಿನಿಮಾ ಎನ್ನುವ ಈ ಸಿನಿಮಾವು ಪಡೆಯುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಸ್ತ್ರೀ ಸಿನಿಮಾದ 2ನೇ ಭಾಗಕ್ಕೆ ಇವತ್ತು ಪ್ರೀಮಿಯರ್ ಶೋ ಇದ್ದು, ಪ್ರೀಮಿಯರ್ ಶೋನಲ್ಲಿ ಕರ್ನಾಟಕದಲ್ಲಿ ಈ ಸಿನಿಮಾವು ದಾಖಲೆಯನ್ನೇ ಬರೆದಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪ್ರೀಮಿಯರ್ ಶೋ ಅನ್ನು ಪಡೆದುಕೊಂಡಿದ್ದ 3ನೇ ಸಿನಿಮಾವಾಗಿ ದಾಖಲೆಯನ್ನು ಬರೆದಿದ್ದ ಚಿತ್ರವಾಗಿತ್ತು 777 ಚಾರ್ಲಿ ಎನ್ನುವ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ. 125ಕ್ಕಿಂತಲೂ ಅಧಿಕ ಪ್ರೀಮಿಯರ್ ಶೋ ಈ ಸಿನಿಮಾದು ನಡೆದಿತ್ತು. ಅದಕ್ಕಿಂತ ಹೆಚ್ಚು ಜಾನ್ ವಿಕ್ ಸಿನಿಮಾದ 4ನೇ ಭಾಗದ್ದು 135 ಶೋಗಳು ಪ್ರೀಮಿಯರ್ ಶೋಗಳು ನಡೆದಿತ್ತು. ಇದೀಗ ಈ ಎಲ್ಲ ದಾಖಲೆಯನ್ನು ಸಿಂಪಲ್ ಆಗಿ ಉಡಿಸ್ ಮಾಡಿ ಸ್ತ್ರೀ ಸಿನಿಮಾದ 2ನೇ ಭಾಗ ಬರೋಬ್ಬರಿ 185 ಪ್ರೀಮಿಯರ್ ಶೋ ಇವತ್ತು ಮಾತ್ರ ಓಡ್ತಾ ಇದೆ. ಅದರಿಂದಲೇ ಒಂದು ದೊಡ್ಡ ಗಳಿಕೆಯನ್ನೇ ಈ ಸಿನಿಮಾವು ಪ್ರೀಮಿಯರ್ ಶೋನಿಂದಲೇ ಮಾತ್ರವೇ ಪಡೆದುಕೊಳ್ಳುವ ಚಾನ್ಸಸ್ ಇದೆ. ಈ ಸಿನಿಮಾವು ಮುಂಜೆಯ ಬೇಡಿಯ ಸ್ತ್ರೀ ಸಿನಿಮಾವನ್ನು ಸೇರಿಸಿಕೊಂಡಿರುವ ಸ್ತ್ರೀ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗ ಕೂಡ ಹೌದು. ಯಾರೆಲ್ಲ ಸಿನಿಮಾವನ್ನು ನಾಳೆ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಕವಳದ ನೆಂಚಿ ಅಭಿನಯದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಕೋಟಿ ಎನ್ನುವ ಸಿನಿಮಾವು OTT ರಿಲೀಸ್ ಆಗಿರಲಿಲ್ಲ. ಇದೀಗ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ OTT ರಿಲೀಸ್ ಆಗಿದೆ. ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಇಬ್ಬನಿ ತಪ್ಪಿದ ಇಳೆಯಲಿ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ನಾಳಿದ್ದು ಆಗಸ್ಟ್ 16ಕ್ಕೆ ಬರ್ತಾ ಇದೆ. ಸಿನಿಮಾವು ಈ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇದೆ. ವಿಹಾನ್, ಅಂಕಿತಾ ಅಮರ್, ಮಯೂರಿ, ಗಿರಿಜಾ ಶೆಟ್ಟರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಒಂದು ರೊಮ್ಯಾಂಟಿಕಲ್ ಡ್ರಾಮಾ ಚಿತ್ರವಾಗಿದೆ ಈ ಸಿನಿಮಾ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಅತಿ ನಿರೀಕ್ಷೆಯ A ಸರ್ಟಿಫಿಕೇಟ್ ಸಿನಿಮಾ ಪೆಪ್ಪೆ ಸಿನಿಮಾದ ರಿಲೀಸ್ ಡೇಟನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 30ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾದ ಟ್ರೈಲರ್ ಕೂಡ ಚಿತ್ರತಂಡದ ಕಡೆಯಿಂದ ರಿಲೀಸ್ ಆಗ್ತಾ ಇದೆ. KRG ಸ್ಟುಡಿಯೋಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡ್ತಿದ್ದಾರೆ. ಮಲಯಾಳಂ ನಟ ಮಮ್ಮೂಟಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಬಜೂಕಾ ಎನ್ನುವ ಸಿನಿಮಾದ ಒಫಿಷಿಯಲ್ ಟೀಸರ್ ನಾಳೆ ರಿಲೀಸ್ ಆಗ್ತಾ ಇದೆ. ಸಿನಿಮಾವು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಪ್ರಭಾಸ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಫೌಜಿ ಎನ್ನುವ ಸಿನಿಮಾ. ಸೀತಾರಾಮನ್ ಖ್ಯಾತಿಯ ನಿರ್ದೇಶಕ ಭಾನು ರಾಘವಪುಡಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು, ಮೃಣಾಲ್ ಠಾಕೂರ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸುವ ಹೈ ಚಾನ್ಸಸ್ಗಳಿವೆ. ಇದೀಗ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ವಾರದಲ್ಲೇ ಮಾಡ್ತಿದ್ದಾರೆ. ಜೂನಿಯರ್ NTR ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ದೇವಾರ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಗ್ಲಿಮ್ಸ್ ವಿಡಿಯೋವನ್ನು ಈ ಬರುವ ಆಗಸ್ಟ್ 16ಕ್ಕೆ ರಿಲೀಸ್ ಮಾಡುತ್ತಿದ್ದಾರೆ. ಚಿತ್ರವು ಈ ಬರುವ ಸೆಪ್ಟೆಂಬರ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾದಲ್ಲಿ ಜೂನಿಯರ್ NTR, ಜಾಹ್ನವಿ ಕಪೂರ್, ಸೈಫ್ ಅಲಿ ಖಾನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅನಿರುದ್ಧ್ ರವಿಚಂದ್ರನ್ ಸಂಗೀತ ನಿರ್ದೇಶನ ಮಾಡಿರುವ ಸಿನಿಮಾದ ಹಾಡುಗಳು ದೊಡ್ಡ ಸತ್ತನ್ನೇ ಇತ್ತೀಚೆಗೆ ಮಾಡಿತ್ತು. ಇತ್ತೀಚೆಗೆ ಮಲಯಾಳಂನಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ತಲವನ್ ಎನ್ನುವ ಸಿನಿಮಾದ OTT ರಿಲೀಸ್ ಡೇಟನ್ನು ಅಧಿಕೃತವಾಗಿ ಸೋನಿ ಲಿವ್ ಘೋಷಣೆ ಮಾಡಿದೆ. ಈ ಬರುವ ಸೆಪ್ಟೆಂಬರ್ 12ಕ್ಕೆ ಕನ್ನಡ ಸೇರಿದಂತೆ 6 ಭಾಷೆಗಳಲ್ಲಿ ಈ ಸಿನಿಮಾವು ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ OTT ರಿಲೀಸ್ ನಡೆಸಲಿದೆ.